ಪಾಕಿಸ್ತಾನ ನೋಡಿದ್ದೀನಿ. ಪಾಕಿಸ್ತಾನ ತೋರಿಸಿದಂತಹ ಮೊಟ್ಟ ಮೊದಲ ಕನ್ನಡಿಗ. ಹಾಗೆ ಈಗ ಇಂಡಿಯಾ ನೋಡ್ತಾ ಇರ್ತೀರಿ, ಭಾರತದಲ್ಲಿ ಪಾಕಿಸ್ತಾನದ ಬಗ್ಗೆ ಏನೋ ಒಂದು ಪರ್ಸೆಪ್ಷನ್ ಇದೆ ಅಂತ. ಪಾಕಿಸ್ತಾನಿಯರಿಗೆ ಭಾರತದ ಬಗ್ಗೆ ಏನಿದೆ? ಇದು ತುಂಬ ಒಳ್ಳೆಯ ಅಭಿಪ್ರಾಯದವರಿಗೆ. ಹೌದಾ? ನಾನು ದಾರಿ ತಪ್ಪಿದ ದೇಶ ಅಂತ ಕರೆಯೋದು ಆ ದೇಶನ. ದಾರಿ ತಪ್ಪಿದ ಮಕ್ಕಳು ಇರ್ತಾರಲ್ಲ ಆ ಥರ. ಈಗ ಇವು ಬಟ್ವಿನ್ಸ್ನ ಪ್ಯಾರೆಟ್ ಸ್ಟೋರಿ ಇದೆಯಲ್ಲ, ಒಳ್ಳೆ ಬುದ್ಧಿ ಹೇಳ್ಕೊಟ್ಟವ್ರು ಒಳ್ಳೆ ಕಡೆ ಹೋದ್ರು, ಕೆಟ್ಟ ಬುದ್ಧಿ ಹೇಳೋರು ಹಾಳೋದ್ರು ಅಂತ. ಆ ಥರ ಅವ್ರು ಹಾಳಾಗೋಗಿರೋರು. ಬಟ್ ಸರ್ವೇಸಾಮಾನ್ಯ ಮನುಷ್ಯ ಅಲ್ಲೂ ನಮ್ಮ ಥರನೇ, ಕೂಲಿ ಕಾರ್ಮಿಕ ಅಲ್ಲೂ ನಮ್ಮ ಥರನೇ. ಅಲ್ಲಿ ನಾರ್ಮಲ್ ಜನ ಅಂತ ಏನು ಹೇಳ್ತಾರೆ ಅವರೆಲ್ಲ ನಾರ್ಮಲ್ ಥರನೇ ಇದ್ದಾರೆ. ಅವ್ರು ಯಾರು ಅವ್ರಿಗೂ ತುಂಬ ಕಷ್ಟಪಡ್ತಾರೆ, ತುಂಬ ಹಿಂಸೆ, ಊಟ ಇಲ್ಲ, ತಿಂಡಿ ಇಲ್ಲ, ಪ್ರಾಬ್ಲಮ್ಸ್ ತುಂಬ ಇದೆ. ನಾರ್ಮಲ್ ಜನಗಳನ್ನ ನಾನು ಮೀಟ್ ಮಾಡಿದ್ದು. ಮತ್ತು ದೇವಸ್ಥಾನದ ವಿಸಿಟಿಗೆ ನಾನು ಹೋಗಿದ್ದು. ಬಹಳ ಅತ್ಯದ್ಭುತವಾದ ದೇವಸ್ಥಾನ ಇದೆ, ಕಟಾಸ್ ರಾಜ್ ಅಂತ, ಹಿಂದೂ ದೇವಾಲಯ. ಆ ದೇವಾಲಯದಲ್ಲಿ ಶಿವಪೂಜೆ ಮಾಡೋದಕ್ಕೆ ಶಿವಲಿಂಗ ಇದೆ ಅಲ್ಲಿ, ಶ್ರೀಕೃಷ್ಣ ಪರಮಾತ್ಮ ಸ್ಥಾಪನೆ ಮಾಡಿರೋದು. ಅವತ್ತು ಹೋಗಿ ನಮ್ಮ ಶಿವರಾತ್ರಿ ದಿವಸ ಹೋಗಿ ಶಿವಪೂಜೆ ಮಾಡಿ ಬಂದೆ. ಅದೊಂದು ಭಾಳ ಹೆಮ್ಮೆ ವಿಚಾರ. ಹಾಗೆ ಇಡೀ ರಾಜಧಾನಿ ಕೂಡ ಹೋಗಿದ್ದೀನಿ, ಇಸ್ಲಾಮಾಬಾದ್, ಲಾಹೋರು ಹೋಗಿದ್ದೀನಿ.